ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇದು ಮಾರ್ನಿಂಗ್ ನಂದು ವಾಕಿಂಗ್. ಒಂದು ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್. ಹಾಗೆ ಸ್ವಲ್ಪ ಸಫರ್ ಆಗ್ಬೋದಲ್ಲ ಅಂತ ಒಂದು 4 ದಿವಸ ಆಯಿತು ಸ್ಟಾರ್ಟ್ ಮಾಡಿ. ಮನೆಯಲ್ಲೇ ಸುತ್ತ ಬರೋದು, ಇದು ರೋಡಲ್ಲೆಲ್ಲ ಹೋಗೋದಿಲ್ಲ, ಇಲ್ಲೇ ಮನೆಯಲ್ಲೇ 1 ಅವರ್ ಸುತ್ತ ಬರ್ತೇನೆ. ಎಷ್ಟು ಟೈಮ್ ಬೇಕೇನೋ ಸಣ್ಣಗಾಗಲಿಕ್ಕೆ. ಅಂತೂ ಪ್ರಯತ್ನ ಮಾಡೋದು, ಒಂದು ಚಿಕ್ಕ ಪ್ರಯತ್ನ, ಸ್ವಲ್ಪನಾದರೂ ಸಣ್ಣಗಾಗ್ಬೋದಲ್ಲ ಅಂತ. ಇವತ್ತೊಂದು ಐಟಮ್ ಬಂತು, 28 ತಾರೀಕು ಸೆಪ್ಟೆಂಬರ್. ಅದು ಮೊನ್ನೆ ಇದಕ್ಕೆ ಶೆಲ್ಫಿಗೆ ಹಾಕಿದ್ದೆ ಅಲ್ಲ, ಬ್ಲೂ ಕಲರ್ ಇದ್ದು, ಅದೇ 3 ಪೀಸ್ ಬರ್ತದಂತೆ 174ಕ್ಕೆ. ಹಾಗೆ ಅದನ್ನು ಆರ್ಡ್ರ್ ಮಾಡಿದ್ದೆ, ಅದು ಬಂತು. ಇನ್ನು ಎಲ್ಲಿಗೆ ಹಾಕೋದು ಅಂತ ನೋಡಬೇಕು. ಹಾಗೆ ಇವತ್ತು ಬೆಳಿಗ್ಗೆ ಬಟ್ಟೆ ಒಗ್ದದ್ದನ್ನು ಡ್ರೈ ಮಾಡಿ ಒಣಗಲಿಕ್ಕೆ ಹಾಕಲಿಕ್ಕೆ ಹೊರಟೆ ನಾನು. ಬಟ್ಟೆದೊಂದು ಕೆಲಸ ಮೊದಲಾದರೆ ಆಮೇಲೆ ಗುಡಿಸೋದು ಒರೆಸೋದೆಲ್ಲ ಇದ್ದೇ ಅಲ್ಲ. ಹಸ್ಬೆಂಡ್ ವೀಡಿಯೋ ಮಾಡಲಿಕ್ಕೆ ಹೇಳಿದರೆ ಎಷ್ಟು ಉದಾಸೀನ ಮಾಡ್ತಾರೆ ಗೊತ್ತುಂಟಾ. ನನಗೆ ಎಲ್ಲ ಕೆಲಸ ಮಾಡೋದನ್ನು ವೀಡಿಯೋ ಮಾಡೋದೇ ಇಲ್ಲ. ಕೆಲವೊಂದು ಅರ್ಜೆಂಟ್ ಇದ್ದದನ್ನು ಮಾತ್ರ ಮಾಡಲಿಕ್ಕೆ ಬರ್ತಾರೆ. ಉಳಿದ ಟೈಮಲ್ಲಿ ಅವರು ಸ್ಲೀಪಿಂಗ್. ಅಂತೂ ಕೆಲಸ ಮಾಡಿದಷ್ಟು ಮುಗಿಯೋದಿಲ್ಲ ಮನೆಯಲ್ಲಿ, ಎಷ್ಟು ಕೆಲಸ ಆದರೂ ನಾನಂತೂ ಸಣ್ಣಗಾಗೋದಿಲ್ಲ. ಎಷ್ಟು ಉಂಟಲ್ಲ ಬಟ್ಟೆ ಮಡಚಿಡ್ಲಿಕ್ಕೆ ಸಹ ಬಾಕಿ ಉಂಟು. ನಡಿಬೇಕು, ಎಷ್ಟು ನಡಿಬೇಕೇನೋ ಸಣ್ಣದೊಂದು ಗಾಡ್ರೇಜ್ ಒಂದೇ ಮನೆ. ಮತ್ತು ಬಟ್ಟೆ ಎಷ್ಟು ಮಡಚಿಡಲಿಕ್ಕೆ ಜಾಗನೇ ಇಲ್ಲ, ಅದಕ್ಕೆ ಹಗ್ಗದಲ್ಲೇ ಬಿಟ್ಟಿದ್ದೇನೆ. ಎಲ್ಲಿ ಇಡೋದು, ಒಂದು ಅದೇ ಮಾಡಬೇಕು ಅಂತ ಹೇಳ್ತಾನೆ ಇದ್ದೇನೆ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಬಟ್ಟೆ ಈಗ ಡೈಲಿ 10 ಕೊಡುವ ಕೆಲಸ ಆಗ್ತಾ ಉಂಟಲ್ಲ, ಆದರೂ ಮುಗಿಲ್ಲ, ಇನ್ನೂ ಸಹ ಉಂಟು. ಡೈಲಿ 10 ಬಟ್ಟೆ ಎಷ್ಟು ಖಾಲಿ ಮಾಡಿದರೂ ಉಂಟು. ಆಮೇಲೆ ಖಾಲಿ ಆದರೆ ಆಮೇಲೆ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಇನ್ನು ಚೇಂಜಸ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಐಟಮ್ಗಳನ್ನೆಲ್ಲ ಇಂತಿಂಥ ಜಾಗದಲ್ಲಿ ಇಷ್ಟಿಷ್ಟೇ ಅಂತ ಲಿಮಿಟೆಡ್ ಆಗಿ ಇಡುವ ಪ್ಲ್ಯಾನಲ್ಲಿ ಇದ್ದೇನೆ. ಎಲ್ಲ ಡೈಲಿ ಒಂದು ಸ್ವಲ್ಪ ಖಾಲಿ ಆಗಬೇಕು ಬಟ್ಟೆ, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ. ಇದು ನಮ್ಮದು, ಈ ಬಟ್ಟೆ ಮಾತ್ರ ನಮ್ಮದು ಯೂಸ್. ಇದು ಕೊಡುವ ಬಟ್ಟೆ ಸಹ ಒಗ್ದಿದ್ದೇನೆ ನಾನು, ಒಗ್ದಾಚೆ ಒಣಗಿ ಹಾಕಿದ್ದೇನೆ. ಅದರದ್ದು ವೀಡಿಯೋ ಎಲ್ಲ ಮಾಡಲಿಲ್ಲ. ಇವರದೇ ವೀಡಿಯೋ ಮಾಡಲಿಕ್ಕೆ ಬರೋದಿಲ್ಲ. ನಾನು ಕೆಲಸ ಮಾಡ್ತಾ ಇರ್ತೇನೆ, ಅವರು ಮಲಗ್ತಾ ಇರ್ತಾರೆ. ಗಂಟೆ ಎಷ್ಟಾಯಿತು ಈಗ? ರಂಗಿತರಂಗ ಮೂವಿ ನೋಡ್ತಾ ಇದ್ದೇನೆ. 10 ಗಂಟೆಗೆ ಶುರುವಾಗಿದೆ. ಅದು ಬರೋದು ಅಪರೂಪ ಅಲ್ಲ ಫಿಲ್ಮು. ಇವತ್ತು ಬಂದಿದೆ. ಒಮ್ಮೆ ಬಟ್ಟೆ ಒಣಗಿ ಹಾಕಿ ಆಯಿತು, ಇನ್ನು ಗುಡಿಸಬೇಕು, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಹುಲ್ಲು ತೆಗಿಬೇಕು, ಕೆಲಸ ತುಂಬ ಉಂಟು. ಇದರದ್ದು ಈ ವಿಡಿಯೋದು ವಾಯ್ಸ್ ತೆಗೆದಿದೆ, ಯಾಕಂದರೆ ಅಲ್ಲಿ ಟಿ ವಿ ಆನಲ್ಲಿತ್ತು. ಅದು ಇದು ಕಾಪಿ ರೈಟ್ ಎಲ್ಲ ಬರ್ತದಲ್ಲ, ಟಿ ವಿ ಆನಲ್ಲಿ ಇಟ್ಟರೆ ಅಥವಾ ಸಾಂಗ್ ಕೇಳಿದರೆ ಎಲ್ಲ. ಕಾಫಿ ಕುಡಿತಾ ಇದ್ದೇನೆ, ನಂದೊಂದು ಕಾಫಿ ರಾಮಾಯಣ. ಅಯ್ಯೋ ದೇವರೇ, ಅದು ಯಾಕೆ ಅಷ್ಟು ಒಂದು ಸ್ವಲ್ಪ ವಾಯ್ಸ್ ಕೇಳಿದರೂ ಆಗೋದಿಲ್ಲ ಅಂತೆ ಕಾಪಿರೈಟಲ್ಲಿ. ಒಂದು ಸ್ವಲ್ಪ ರಿಂಗ್ ಟೋನ್ ಕೇಳಿದರೂ ಕೂಡ ಅದು ಕಾಪಿರೈಟ್ ಬರ್ತದೆ. ಇಟ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಬರ್ತದೆ ನೋಡುವ. ಎಷ್ಟು ಸಲ ಮಾಡಬೇಕಿದು ಹೀಗೆ? ಸರಿ ಬಂತ? ಇನ್ನೇ ಸ್ವಲ್ಪ ಕೂದಲು ತೆಗಿತೇನೆ. ಇದಕ್ಕೂ ವ್ಯತ್ಯಾಸ ಇದೆ ಅಲ್ಲ.
ಲೈಟ್ ಹಾಕು ಮುಂದೆ ಇರೋದು ಗೊತ್ತಾ ನೋಡಿ. ನಾನು ಹೇರ್ಗೆ ಏನು ಹಾಕದೆ ಹಾಗೆ ಮಾಡ್ತಾ ಇದ್ದೇನೆ. ನಾನು ಹೀಟ್ ಪ್ರೊಟೆಕ್ಟರ್ ಕೇಳಿದೆ ಅಂಗಡಿಯಲ್ಲಿ, ಅದು ಇಲ್ಲೆಲ್ಲೂ ಸಿಗುವುದಿಲ್ಲ ಅಂತೆ. ಇಲ್ಲದಿದ್ದರೆ ಅದನ್ನು ಸ್ಪ್ರೇ ಮಾಡಲಿಕ್ಕಿತ್ತು. ನಾನು ಕೂಗ್ತಾ ಇದ್ದಾನೆ ಮಗು. ಈ ಸೈಡು ಮಂಪರ ಒಂಚೂರು ಸಿರ್ಕಿಗೆ ಪೋಡ ಅಂತ ಸ್ವಲ್ಪನೇ ಮಾಡ್ಲಿಕ್ಕಾದ್ದು. ಬಾ ಚೂರು ಮಿತ್ತು ಬತ್ಲೆ ಮಾರ್ರೆ. ಹಾಂ ನಾನು ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ನಂದು ವಿಡಿಯೋ ಹೀಗೆ ಬಂದಿದ್ದೆ. ಫ್ರಂಟ್ ಮಾತ್ರ ಇದು ಕೂದಲು ನೈಸ್ ಮಾಡಿದ್ದು, ನಾನು ಸ್ಟ್ರೈಟ್ನಿಂಗ್ ಮಾಡಿದ್ದು, ಮತ್ತೆಲ್ಲ ಆಗಲೇ ಇಲ್ಲ ಅದು. ನನಗೆ ನನ್ನ ಕೂದಲನ್ನು ನಾನೇ ಸ್ಟ್ರೈಟ್ ಮಾಡಲಿಕ್ಕೆ ಕಷ್ಟ ಆಯಿತು. ಆಮೇಲೆ ಏನು ಮಾಡಿದೆ ಗೊತ್ತಾ, ಹಸ್ಬೆಂಡ್ ಹತ್ರ ಪ್ಲೀಸ್ ರಿಕ್ವೆಸ್ಟ್ ಮಾಡಿದೆ ಮಾಡಿಕೊಡಿ ಅಂತ. ಅವ್ರು ಮಾಡಿದ್ದಾರೆ, ಚೆನ್ನಾಗಾಗಿದೆ ನೋಡಿ. ನೆಕ್ಸ್ಟ್ ಅವರು ಮಾಡೋದು ನೋಡಿ, ನಮ್ಮ ಕಿತಾಪತಿ ನೋಡಿ. ಇದರಲ್ಲಿ ನಾನು ಮಾಡಿ ಆಗಲಿಲ್ಲ, ಅದು ಸರಿಯಾಗಿ ಬರಲಿಲ್ಲ. ಅದಕ್ಕೆ ಮತ್ತೆ ಪ್ಲೀಸ್ ಮಾಡಿಕೊಡಿ ಅಂತ ಹೇಳಿದೆ ಹಸ್ಬೆಂಡ್ ಹತ್ರ. ಒಪ್ಪಿಕೊಂಡ್ರು, ಮಾಡಿದ್ದಾರೆ. ಹೇಗಾಗಿದೆ ನೋಡಿ, ಬೆಸ್ಟ್. ಫ್ರಂಟ್ ಮಾತ್ರ ಅಲ್ಲಾಡೋದ್ರಿ ಗುಟ್ಟ. ನಾನು ಕೂದಲು ಸ್ಟ್ರೈಟ್ ಮಾಡಿದ ಮೇಲೆ ಹೇಗಾಗಿದೆ ಅಂತ ಅಷ್ಟೇನು ರಿಸಲ್ಟ್ ಬರಲಿಲ್ಲ. ನನ್ನ ಹಸ್ಬೆಂಡ್ ಬಂದ ಇದು ನಾನು ಕೂದಲು ಸ್ಟ್ರೈಟ್ ಮಾಡಿದಾಗ ಇಷ್ಟೇ ಆದದ್ದು, ನಂಗೆ ಆಗಲಿಲ್ಲ ಸರಿಯಾಗಿ. ಅದಕ್ಕೆ ಅವ್ರ ಹತ್ರ ಹೇಳಿದೆ, ನೋಡಿ ಕೂದಲೇನು ಸ್ಟ್ರೈಟ್ ಆಗಿದೆ ಇಲ್ಲ. ಅದು ಮತ್ತೆ ಫಸ್ಟ್ ಟೈಮ್ ಅಲ್ಲ, ನೆಕ್ಸ್ಟ್ ಅಭ್ಯಾಸ ಆಗ್ತಾ ಹೋಗ್ತಾ ಸರಿ ಆಗ್ಬೋದು. ನಾನು ಒಂದು ಸೈಡ್ ಮಾತ್ರ ಫ್ರಂಟ್ ಮಾತ್ರ ಮಾಡಿಟ್ಟಿದ್ದೇನೆ, ನೆಕ್ಸ್ಟ್ ಅವರೇ ಮಾಡಿದ್ದು. ನನ್ನ ಹಸ್ಬೆಂಡ್ ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದಾರೆ. ಅವರಿಗೆ ಡೈರೆಕ್ಷನ್ ಕೊಟ್ಟೆ, ಆದಷ್ಟು ಮಿಡ್ಲಿಗೆ ಹಾಕಿ ಮತ್ತು ಅದು ಹೀಗೆ ಮಾಡಬೇಕು. 75% ರೈಟ್ ಆಯಿತು ಅಂತ ಅನಿಸ್ತದೆ ನನಗೆ, ಕರೆಕ್ಟ್ ಬಂತು. ಅವರಿಗೆ ಸಹ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, ಫಸ್ಟ್ ಟೈಮ್ ಮಾಡೋದಲ್ಲ. ಹಾಗಾಗಿ ಕೂದಲ ತುದಿ ಸ್ವಲ್ಪ ಸ್ಟ್ರೈಟ್ ಆಗಿರಲಿಲ್ಲ, ಆದರೂ ತೊಂದರೆ ಇಲ್ಲ, ಪರವಾಗಿಲ್ಲ. ಮತ್ತು ನನಗೆ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗದಿದ್ದರೆ ಏನು ಮಾಡೋದು. ಧೃತಿ ಬಂದಮೇಲೆ ಧೃತಿ ಹತ್ರ ಹೇಳ್ಬೋದು. ರಿಸಲ್ಟ್ ನೋಡಿ ಹೀಗೆ ಬಂತು. ಕೂದಲು ಎಷ್ಟೋ ಸ್ಟ್ರೈಟ್ ಆಯ್ತಲ್ಲ, ಒಂದು 75% ಅಥವಾ 90%. ಫಸ್ಟ್ ಟೈಮ್ ಅಲ್ಲ, ಇನ್ನು ನೆಕ್ಸ್ಟ್ ಯೂಸ್ ಮಾಡುವಾಗ ಸರಿ ಆಗ್ತದೆ. ಆವಾಗಲೂ ಹಸ್ಬೆಂಡ್ಗೆ ಹೇಳ್ಬೇಕಷ್ಟೇ, ನನ್ನ ಕೈಯಲ್ಲಿ ಆಗೋದಿಲ್ಲ ಅದು ಕೂದಲನ್ನು ಕೂದಲಿದ್ದು ಮಾತ್ರ ನಮಗೆ ಮಾಡಲಿಕ್ಕೆ ಆಗೋದು, ಬ್ಯಾಕಿದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಕೂದಲು. ಹಾಗಾಗಿ ಇವತ್ತೊಂದು ಚೆನ್ನಾಗಿ ಆಯಿತು, ಫಸ್ಟ್ ಟೈಮ್ ಮನೆಯಲ್ಲಿ ಸ್ಟ್ರೈಟ್ನಿಂಗ್.